ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಜಪ್ಪು ಸಮೀಪದ ಗುಜ್ಜರಕೆರೆಯ ದುಸ್ಥಿತಿ ಇದೀಗ ಸ್ಥಳೀಯ ನಾಗರಿಕರ ಆತಂಕಕ್ಕೆ ಕಾರಣವಾಗಿದೆ. ಕೆರೆಯೊಳಗೆ ಹತ್ತಿರದ ಡ್ರೈನೇಜ್ ನೀರು ಸೇರುತ್ತಿರುವ ಪರಿಣಾಮ ಕೆರೆಯ ನೀರು ಸಂಪೂರ್ಣ ಮಾಲಿನ್ಯಗೊಂಡಿದ್ದು ತೀವ್ರ ದುರ್ವಾಸನೆ ಬೀರುತ್ತಿದೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಡ್ರೈನೇಜ್ ನೀರು ನೇರವಾಗಿ ಕೆರೆಗೆ ಸೇರುತ್ತಿರುವುದರಿಂದ ಕೆರೆಯಲ್ಲಿನ ಮೀನುಗಳು ಸತ್ತು ವಾಸನೆ ಬೀರುತ್ತಿರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಲ್ಲದೆ ಕೆರೆಯ ನೀರಿನಿಂದಲೇ ಒಳಚರಂಡಿಯ ದುರ್ವಾಸನೆ ಬರುತ್ತಿದ್ದು ಸುತ್ತಮುತ್ತಲಿನ ನಿವಾಸಿಗಳು ಸಂಕಷ್ಟ ಅನುಭವಿಸುತ್ತಿದ್ದಾರೆ ಎನ್ನಲಾಗಿದೆ. ಇದೊಂದೇ ಅಲ್ಲದೆ ರಾತ್ರಿ ವೇಳೆಯಲ್ಲಿ ಸ್ಥಳೀಯ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿನಿಯರು ಕೆರೆ ಸುತ್ತ ಗುಂಪುಗೂಡಿ ಅಸಭ್ಯ ವರ್ತನೆ ನಡೆಸುತ್ತಿರುವ ಆರೋಪವೂ ಕೇಳಿಬಂದಿದೆ. ಕೆಲವರು ಕೆರೆ ಪ್ರದೇಶವನ್ನು ಸ್ಮೋಕಿಂಗ್ ಪ್ಲೇಸ್ ಆಗಿಯೂ ಬಳಸುತ್ತಿದ್ದಾರೆ ಎಂದು ಸ್ಥಳೀಯರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಾತ್ರಿ ಹೊತ್ತು ಹದಿಹರೆಯದ ಯುವಕ ಯುವತಿಯರು ಕಿಸ್ಸಿಂಗ್ ಹಾಗೂ ಸರಸ ಸಲ್ಲಾಪದ ದೃಶ್ಯಗಳು ಸಾಮಾನ್ಯವಾಗಿದೆ. ಮಹಾನಗರ ಪಾಲಿಕೆಯ ಅಧಿಕಾರಿಗಳಿಗೆ ಈ ಕೆರೆಯ ಬಗ್ಗೆ ಕಾಳಜಿ ಇದೆಯೇ ಎಂಬ ಅನುಮಾನ ಮೂಡಿದೆ. ಸ್ವಲ್ಪವಾದರೂ ಗಮನ ನೀಡಿದರೆ ಇಂತಹ ದುಸ್ಥಿತಿ ಉಂಟಾಗುತ್ತಿರಲಿಲ್ಲ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗುಜ್ಜರಕೆರೆ ಸ್ವಚ್ಛತೆ, ಡ್ರೈನೇಜ್ ನೀರು ತಡೆ ಹಾಗೂ ರಾತ್ರಿ ವೇಳೆ ನಡೆಯುತ್ತಿರುವ ಚಟುವಟಿಕೆಗಳ ವಿರುದ್ಧ ಮಹಾನಗರ ಪಾಲಿಕೆ ಹಾಗೂ ಇಲಾಖೆ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ನಾಗರಿಕರು ಆಗ್ರಹಿಸಿದ್ದಾರೆ.